ನಮಸ್ಕಾರ, ಎಲ್ಲರಿಗೂ ಶುಭ ಹಾರೈಸುತ್ತಾ ಇವತ್ತು ರಾಗಿಯಿಂದ ಏನೇನು ಪ್ರಯೋಜನ ಇದೆ ಅಂತ ತಿಳ್ಕೊಳ್ಳೋಣ. ರಾಗಿಯಿಂದ ಅಧಿಕ ಕ್ಯಾಲ್ಸಿಯಂ ಸಿಗುತ್ತೆ, ಫೈಬರ್ ಅಂಶ ಇರುತ್ತೆ. ಯಾರೆಲ್ಲ ತೂಕ ಕಡಿಮೆ ಮಾಡ್ಕೊಬೇಕು ಅಂತ ಇದ್ದಾರೆ ಅವ್ರಿಗೂ ಕೂಡ ತೂಕ ಕಡಿಮೆ ಆಗೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಬಾಣಂತಿರಿಗೆ ಎದೆ ಹಾಲು ಕೂಡ ಜಾಸ್ತಿ ಮಾಡುತ್ತೆ. ಇಷ್ಟೇ ಅಲ್ಲ, ಇದರಿಂದ ತುಂಬ ಪ್ರಯೋಜನಗಳಿದೆ. ಆದರೆ ಈಗ ಇದರಿಂದ ರಾಗಿ ಗಂಜಿ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಬಟ್ಲನ್ನ ತಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರಾಗಿ ಹಸಿಟ್ಟು ಇದ್ದರೆ ರಾಗಿ ಹಸಿಟ್ಟು ಹಾಕ್ಕೊಳ್ಳಿ. ನಿಮಗೆ ಮಿಲೆಟ್ ಪೌಡ್ರ್ ಏನಾದರೂ ನಿಮಗೆ ರೆಸಿಪಿ ಬೇಕಾದರೆ ಕಾಮೆಂಟ್ ಮಾಡಿ. ಖಂಡಿತ ನಾನು ಮನೆಯಲ್ಲೇ ಹೇಗೆ ಮಿಲೆಟ್ ಪೌಡ್ರ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಒಂದು ಬಟ್ಲು ತೊಗೊಂಡು ನೀರು ಹಾಕ್ಕೊಂಡು ಮನೇಲಿರೋ ರಾಗಿ ಹಸಿಟ್ಟನ್ನೇ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಬೆಲ್ಲ ಆದರೂ ಹಾಕ್ಕೊಂಡು ಕುಡಿಬೋದು, ಇಲ್ಲ ಸಕ್ಕರೆ ಆದರೂ ಹಾಕ್ಕೊಂಡು ಕುಡಿಬೋದು, ನೀವು ಉಪ್ಪು ಆದರೂ ಹಾಕ್ಕೊಂಡು ಕುಡಿಬೋದು. ಬಟ್ ನನಗೆ ಉಪ್ಪು ಹಾಕ್ಕೊಂಡು ಕುಡಿಯೋದಷ್ಟು ಇಷ್ಟ ಆಗಲ್ಲ, ಆದ್ದರಿಂದ ನಾನು ಬೆಲ್ಲ ಹಾಕ್ಕೊಂಡು ಕುಡಿತೀನಿ. ರಾಗಿ ಗಂಜಿಗೆ 1 ಗ್ಲಾಸ್ ಹಾಲು ಕೂಡ ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ.